ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ನಮ್ಮ ಬೆಂಗಳೂರಿನ ವಂಡರ್ಲಾದಲ್ಲಿ ಇದ್ದೀವಿ. ಬನ್ನಿ ಇವತ್ತಿನ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡೋಣ. ನಿನ್ನೆ ರಾತ್ರಿ 9 ಗಂಟೆಗೆ ಕುಂದಾಪುರದಿಂದ ಹೊರಟು ಇವತ್ತು ಬೆಳಗ್ಗೆ 8 ಗಂಟೆಗೆ ವಂಡರ್ಲಾ ರೀಚ್ ಆದ್ವಿ. ಅಲ್ಲಿ ಓಪನಿಂಗ್ ಟೈಮ್ 10:30 ಆಗಿರೋ ಕಾರಣ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಪುನಃ 10 ಗಂಟೆಗೆ ರಿಟರ್ನ್ ಆದ್ವಿ. ಟಿಕೆಟ್ ಬುಕ್ಕಿಂಗ್ ಅದು ಇದು ಅಂತ 11 ಗಂಟೆ ಆಯ್ತು. ಹಾಗೆ ಸರೌಂಡಿಂಗ್ ನೋಡೋಣ ಅಂತ ಹೋದಾಗ ನೇಚರ್ ಪ್ಲಸ್ ಟ್ಯಾಲೆಂಟ್ ಸೇರಿ ಈ ಬ್ಯೂಟಿಫುಲ್ ಆರ್ಟ್ ನಮ್ಗೆ ನೋಡಕ್ ಸಿಕ್ತು. ನಮ್ಗೆ ಟಿಕೆಟ್ ಸಿಕ್ಕಿದ್ಮೇಲೆ ನಾವು ಒಳಗಡೆ ಎಂಟರ್ ಆದ್ವಿ. ನಮ್ ಟಿಕೆಟ್ ನ ಚೆಕ್ ಮಾಡಿದ ತಕ್ಷಣ ನಾವು ಒಳಗಡೆ ಹೋದ್ಮೇಲೆ ಒಂದು ಗ್ರೂಪ್ ಫೋಟೋನ ತೆಗೆದು ನಮ್ ರೈಡ್ ಅನ್ನ ನಾವು ಸ್ಟಾರ್ಟ್ ಮಾಡಿದ್ವಿ. ನಾವು ಫಸ್ಟ್ ಹೋಗಿದ್ದೆ ಸ್ಕೇರಿ ಹೌಸ್ಗೆ. ಸ್ಕೇರಿ ಕ್ಯೂ ಒಳಗಡೆ ಹೋಗೋದಕ್ಕೆ ನಮ್ ವಾಹನ ರೆಡಿ ಆಗಿತ್ತು. ನಮ್ಮ ಆಸನಗಳನ್ನ ತೆಗೆದುಕೊಂಡು ಕ್ಯೂ ಒಳಗೆ ಎಂಟರ್ ಆದ್ವಿ. Anything special? ಯಾರೋ ಪತ್ರಿಕಾ ಇಂದ ಮುಂದೆ ಮೇಲೆ ಕೆಳಗಿಂದ ಇಲ್ಲಿ ಆಕ್ಚುಯಲ್ ಆಗಿ ನಮ್ಗೆ ತುಂಬಾ ಭಯ ಆಗಿತ್ತು. 2 ರಿಂದ 3 ನಿಮಿಷ ಲೈಟ್ಸ್ ಆಫ್ ಮಾಡಿ ಸೌಂಡ್ಸ್ ಎಲ್ಲ ಆಫ್ ಮಾಡಿದ್ರು. ಹೌದಾ? ಯಾರ ಅವನೋಡ ಹಾರ್ತಿದ್ದ ಸ್ಕೇರಿ ಹೌಸ್ ಅಲ್ಲಿ ನೋಡಕ್ಕಿರೋದು ಇಷ್ಟೇ, ಅಷ್ಟೇನು ಸ್ಕೇರಿ ಇರ್ಲಿಲ್ಲ. ನಾವಿವಾಗ ಎಕ್ಸಿಟ್ ಹತ್ರ ಬಂದ್ವಿ. ಸ್ಕೇರಿ ಹೌಸ್ ಇಂದ ಹೊರಗಡೆ ಬರ್ತಿರ್ಬೇಕಾದ್ರೆ ನಮ್ ಎಲ್ರಾನ್ ಕಾರ್ ಡ್ರೈವಿಂಗ್ ಮಾಡ್ತಿದ್ದ. ನಾವು ಹೋಗ್ಬೇಕು ಅಂತ ಹೋದ್ವಿ. ಕ್ಯೂ ಜಾಸ್ತಿ ಇರೋ ಕಾರಣ ಹಂಗೆ ವಾಪಸ್ ಬಂದ್ಬಿಟ್ವಿ. ಇಲ್ಲಿಂದ ನಾವು ಕಾಮನ್ ವೀಲ್ ರೈಡ್ ಕಡೆ ಹೋದ್ವಿ. ಕ್ಯೂ ಜಾಸ್ತಿ ಇರ್ಲಿಲ್ಲ, ಹಾಗಾಗಿ ನಮ್ಗೆ ಸ್ವಲ್ಪ ಬೇಗನೆ ಸೀಟ್ ಸಿಕ್ತು. ಈ ರೈಡ್ ಆದ ತಕ್ಷಣ ನಾವು ಡಿವೈಡ್ ಆದ್ವಿ. ಕೆಲವರು ವಾಟರ್ ಸ್ಪೋರ್ಟ್ಸ್ ಕಡೆ ಹೋದ್ರು. ಹಾಗೆ ನಾನು, ನಿರ್ಮಲಾ, ರಿತಿಕಾ, ವೆನಿಶಾ ನಡ್ಕೊಂಡು ಹೋಗುವಾಗ ನಮ್ ಕಣ್ಣಿಗೆ ಕಾಣಿಸಿದ್ದು ಈ ರೈಡ್.
ನಾವು ಹೋಗೋಣ ಅಂತ ಡಿಸೈಡ್ ಮಾಡಿ ಹೋಗ್ಬಿಟ್ವಿ. ತುಂಬಾ ಹೊತ್ತು ವೇಟ್ ಮಾಡಿದ ತಕ್ಷಣ ನೆಕ್ಸ್ಟ್ ನಮ್ ಟರ್ನ್ ಆಗಿತ್ತು. ವಿಡಿಯೋ ಮಾಡ್ಬೇಕಂತ ಫೋನ್ ಇಟ್ಕೊಂಡು ಹೋಗಿದ್ದೆ. ಅಲ್ಲಿ ಫೋನ್ಸ್ ಆರ್ ನಾಟ್ ಅಲೌಡ್ ಇನ್ಸೈಡ್ ದಿ ರೈಡ್ ಅಂತ ಹೇಳ್ಬಿಟ್ರು. ಅಲ್ಲೇ ಪಕ್ಕದಲ್ಲಿರೋ ಬಾಕ್ಸ್ ಅಲ್ಲಿ ಫೋನ್ ಅನ್ನ ಇಟ್ಟು ನಾವು ರೈಡ್ಗೆ ಹೋದ್ವಿ. ರೈಡ್ ಮಾತ್ರ ಸೂಪರ್ ಆಗಿತ್ತು. ಈ 3 ಮಿನಿಟ್ಸ್ ಟ್ರೈನ್ ರೈಡ್ಗೆ ನಾವು 30 ಮಿನಿಟ್ಸ್ ಕ್ಯೂ ಅಲ್ಲಿ ವೇಟ್ ಮಾಡಿದ್ವಿ. ವೇಟ್ ಮಾಡಿ ನಮ್ಮ ಟ್ರೈನ್ ಸ್ಟಾರ್ಟ್ ಆಯ್ತು. ಮಿನಿಟ್ಸ್ ಟ್ರೈನ್ ರೈಡ್ ಆದ್ರೂ ಕೂಡ ತುಂಬಾ ಚೆನ್ನಾಗಿದೆ. ವರ್ತ್ ವೇಟಿಂಗ್ ಅಂತಾನೆ ಹೇಳ್ಬಹುದು. ಈ ರೈಡ್ ಮುಗಿದ ಮೇಲೆ ನಮ್ಮ ನಿರ್ಮಲನ ಅಂತರಾತ್ಮ ಎದ್ದಿತ್ತು. ಪಕ್ಕದಲ್ಲಿರೋ ವೆನಿಶಾಗೆ ರಪಟ ಅಂತ 4 ಏಟ್ ಬಿದ್ದಿತ್ತು. ಯಾಕಂದ್ರೆ ನಿರ್ಮಲನಿಗೆ ತುಂಬಾ ಖುಷಿಯಾಗಿತ್ತು. ಮಧ್ಯಾಹ್ನ ಊಟ ಆದ ತಕ್ಷಣ ನಾವು ಈ ರೈಡ್ ಕಡೆ ಹೋದ್ವಿ. ನಮ್ಮ ಹತ್ರ ಫೋನ್ ಇರಲಿಲ್ಲ, ಹಾಗಾಗಿ ನಾವು ರೈಡ್ಗೆ ಹೋದಾಗ ವಿಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ. ಇದು ಒನ್ ಆಫ್ ದಿ ಬೆಸ್ಟ್ ರೈಡ್ ಅಂತಾನೆ ಹೇಳ್ಬೋದು. ತುಂಬ ಅಡ್ವೆಂಚರಸ್ ಆಗಿತ್ತು. ನೋಡಿ, ನಾವು 5 ಜನ ಲೈನ್ನಲ್ಲಿ ಫ್ರಂಟ್ ಸೀಟಲ್ಲಿ ಕೂತಿದ್ದೀವಿ. ಗರಗರ ಅಂತ 20ರಿಂದ 25 ರೌಂಡ್ ತಿರುಗಿಸಿದ ನಂತರ ನಮ್ಮ ತಲೆ ಕೂಡ ಗರಗರ ಅಂತ ತಿರುಗೋದಕ್ಕೆ ಸ್ಟಾರ್ಟ್ ಆಯ್ತು. ಆದ್ರೂ ನಮ್ ಸೊಕ್ಕು ಇಳ್ದಿರ್ಲಿಲ್ಲ. ಅಲ್ಲಿಂದ ಅಪ್ ಅಂಡ್ ಡೌನ್ ಆಗೋಕೆ ನಮ್ ನೆಕ್ಸ್ಟ್ ಗೇಮ್ ಕಡೆ ಹೋದ್ವಿ. ನಮ್ ಸೇಫ್ಟಿಗೋಸ್ಕರ ನಾವು ಬೆಲ್ಟ್ ಅನ್ನ ಸರಿಯಾಗಿ ಹಾಕಿದೀವಾ ಇಲ್ವಾ ಅಂತ ನೋಡೋದಕ್ಕೆ ಪುನಃ ಅವರು ಚೆಕ್ ಮಾಡೋದಕ್ಕೆ ಬರ್ತಾರೆ. ನಮ್ ರೈಡ್ ಸ್ಟಾರ್ಟ್ ಆಯ್ತು. ಅಪ್ ಅಂಡ್ ಡೌನ್ ರೈಡ್ ಆದ್ಮೇಲೆ ಫುಲ್ ವಂಡರ್ಲಾ ವ್ಯೂ ನೋಡ್ಬೇಕಂತ ಇಲ್ಲಿ ಕಾಣಿಸ್ತಿರೋ ಸ್ಕೈ ವೀಲ್ ಕಡೆ ಹೋದ್ವಿ. ಸ್ಕೈ ವೀಲ್ 13ನೇ ಫ್ಲೋರ್ ಬಿಲ್ಡಿಂಗ್ ಮೇಲಿದೆ. ಹಾಗೆ ಅಲ್ಲಿ ಟಾಪ್ ಇಂದ ನಾವು ಫುಲ್ ಅಮ್ಯೂಸ್ಮೆಂಟ್ ಪಾರ್ಕ್ ಅಂದ್ರೆ ವಂಡರ್ಲಾದ ವ್ಯೂ ಅನ್ನ ನೋಡಬಹುದು. ಹಾಗೆ ಆ ಕಡೆ ಬ್ಯಾಂಗ್ಳೂರ್ ವ್ಯೂ ಕೂಡ ಸ್ವಲ್ಪ ಕಾಣಿಸುತ್ತೆ. ಈ ಸ್ಕೈ ವೀಲ್ ಕರ್ನಾಟಕದ ಟಾಪ್ 1 ಸ್ಕೈ ವೀಲ್ ಆಗಿದೆ. ಹಾಗೆ ಇಂಡಿಯಾದಲ್ಲಿ ಇದು 4th or 5th ಪ್ಲೇಸ್ ನಲ್ಲಿ ಇದೆ. ಬನ್ನಿ ಸ್ಕೈ ವೀಲ್ ಒಳಗಡೆ ಹೋಗ್ಬಿಟ್ಟು ನೋಡೋಣ ಹೇಗಿದೆ ಅಂತ. ಇಲ್ಲಿಂದ ನಾವು ವಂಡರ್ಲಾದ ಫುಲ್ ವ್ಯೂ ಅನ್ನ ನೋಡಬಹುದು. ಇಲ್ಲಿ ನೋಡಕ್ಕಿರೋದಿಷ್ಟೇ. ಕ್ಯಾಮರಾಮ್ಯಾನ್ ಪ್ರಜ್ವಲ್ ರೋಡ್ರಿಗಸ್ ಜೊತೆ ರಿಪೋರ್ಟರ್ ಜೇಷ್ಮಡಿ ಸೋಸ. ಬೆಳಗ್ಗೆಯಿಂದ ಬೇರೆ ಬೇರೆ ಡ್ರೈ ಗೇಮ್ಸ್ ಅನ್ನ ಟ್ರೈ ಮಾಡಿ ನಾನಿವಾಗ ವಾಟರ್ ಪಾರ್ಕ್ ಕಡೆ ಬಂದೆ. ಎಲ್ಲ ವಾಟರ್ ಪಾರ್ಕ್ ಅಲ್ಲಿ ಇರೋ ತರ 4 ಜಾರು ಬಂಡಿ, 2 ಸ್ವಿಮ್ಮಿಂಗ್ ಪೂಲೇ ಇಲ್ಲಿ ಇರೋದು. ಹಾಗೆ ಈ ಸ್ವಲ್ಪ ಜನ ಆವಾಗ್ಲಿಂದ ಏನೋ ವೇಟ್ ಮಾಡ್ತಿದ್ರು. ನೋಡಿ, ಈ 1 ಬಕೆಟ್ ನೀರಿಗೋಸ್ಕರ ಅವ್ರು ಆವಾಗ್ಲಿಂದ ವೇಟ್ ಮಾಡ್ತಿದ್ರು. ಈ 1 ಬಕೆಟ್ ನೀರಿಂದ 8 ಜನ ಸ್ನಾನ ಮಾಡಿದ್ರಂತ. ಅವ್ರಿಗೆ ತುಂಬಾ ಖುಷಿಯಾಗಿ ಕುಣಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಕ್ಯೂ ಅಲ್ಲಿ ತುಂಬಾ ವೇಟ್ ಮಾಡಿದ ನಂತರ ಫೈನಲಿ ಈ ಮ್ಯಾಟ್ ಗೇಮ್ಗೆ ಬಂದೆ. ಅಟ್ ಅ ಟೈಮ್ 4 ಜನ ಬಂದ್ವಿ ಅಂಡ್ ನಾನ್ ಫಸ್ಟ್ ರೀಚ್ ಆದೆ. ಯಾಕಂದ್ರೆ ನಾನು ಓವರ್ ವೇಟ್ ಇರೋ ನಾವು ಈ ವಾಟರ್ ಸ್ಪೋರ್ಟ್ಸ್ ಅನ್ನ ಟ್ರೈ ಮಾಡಿದ್ವಿ. ಇದು GRS ಅಲ್ಲಿ ಕೂಡ ಇದೆ. GRS ಅಲ್ಲಿ 5 ಜನ ಬರ್ಬೋದು, ಆದ್ರೆ ಇಲ್ಲಿ ಬರೀ 2ರಿಗೆ ಮಾತ್ರ ಚಾನ್ಸ್ ಇದೆ. ಹಾಗೆ ಇದಾದ ನಂತರ ನಾವು ವೇವ್ ಪೂಲ್ ಕಡೆ ಬಂದ್ವಿ. ನೋಡಿ, ಹೀಗೆ ವೇವ್ಸ್ ಇದೆ. ಹಾಗೆ ಮುಂದೆ ಇನ್ನೂ ಜಾಸ್ತಿ ವೇವ್ಸ್ ಬರುತ್ತೆ. ನಾವು ಲಾಸ್ಟ್ ಟೈಮ್ GRS ಅಲ್ಲಿ ಎಲ್ಲಾ ವಾಟರ್ ಆಕ್ಟಿವಿಟಿನ ಟ್ರೈ ಮಾಡಿರೋ ಕಾರಣ ಈ ವರ್ಷ ನಾವು ಸ್ವಲ್ಪ ವಾಟರ್ ಸ್ಪೋರ್ಟ್ಸ್ ಅನ್ನ ಅವಾಯ್ಡ್ ಮಾಡಿ ಡ್ರೈ ಗೇಮ್ಸ್ ಕಡೆ ಫೋಕಸ್ ಮಾಡಿದ್ವಿ.
5 ಗಂಟೆಗೆ ಎಲ್ಲ ವಾಟರ್ ಆಕ್ಟಿವಿಟೀಸ್ ಕ್ಲೋಸ್ ಆಗಿರೋ ಕಾರಣ ನಾನು ಪುನಃ ಡ್ರೈ ಗೇಮ್ಸ್ ಕಡೆ ಹೋದೆ. ನಾನು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ರೈಡ್ ಸ್ಟಾರ್ಟ್ ಆಗಿತ್ತು. ಇವರೆಲ್ಲ ನನ್ನನ್ನು ಬಿಟ್ಟು ಹೋಗಿದ್ರು. ಇಲ್ಲಿಂದ ನಾವೆಲ್ಲರೂ ನಮ್ಮ ಲಾಸ್ಟ್ ರೈಡ್ ಕಡೆ ಹೋದ್ವಿ. ನಮ್ಮವ್ರು ಎಲ್ಲರೂ ರೈಡ್ ಅಲ್ಲಿರೋ ಕಾರಣ ನಮಗೆ ವಿಡಿಯೋ ತೆಗಿಲಿಕ್ಕೆ ಯಾರಿಲ್ಲ ಅಂತ ಅನ್ಕೊಂಡಿದ್ವಿ. ಬಟ್ ಯಾರೋ ಒಬ್ರು ಅನ್ನೋನ್ ವಿಡಿಯೋ ಮಾಡ್ತಿದ್ರು. ರೈಡ್ ಮುಗಿದ್ಮೇಲೆ ಅವ್ರ ಹತ್ರ ವಿಡಿಯೋನ ಸೆಂಡ್ ಮಾಡ್ಕೊಂಡ್ವಿ. ಎಲ್ಲ ರೈಡ್ ಆದ್ಮೇಲೆ ಲಾಸ್ಟ್ ಅಲ್ಲಿ ಒಂದು ಗ್ರೂಪ್ ಪಿಕ್ ಅನ್ನ ತೆಗೆದು ನಾವು ವಂಡರ್ಲಾದಿಂದ ಹೊರಗಡೆ ಬಂದ್ವಿ. ವಂಡರ್ಲಾ ಕ್ಲೋಸಿಂಗ್ ಟೈಮ್ ಬಂದ್ಬಿಟ್ಟು 6 ಗಂಟೆ. ಹಾಗೆ ನಾವು ಹೋಗಿರೋ ಟೈಮಲ್ಲಿ ರೋಲರ್ ಕೋಸ್ಟರ್ ಮೇಂಟೆನೆನ್ಸ್ ನಲ್ಲಿತ್ತು. ಅದನ್ನ ಒಂದು ಟ್ರೈ ಮಾಡಕ್ ಆಗಿಲ್ಲ ನಮ್ಗೆ. ನೀವಿಲ್ಲಿ ಬರೋದಿದ್ರೆ, ನೀವೆಲ್ಲಾರು ಸ್ಟೂಡೆಂಟ್ ಆಗಿದ್ರೆ, ನಿಮ್ಮ ಹತ್ರ ID ಕಾರ್ಡ್ ಇದ್ರೆ 250 ಆಫರ್ ಇರುತ್ತೆ ನಿಮ್ಗೆ. ಈವ್ನಿಂಗ್ ಟೈಮ್ ಸ್ಕೈ ವಿಲ್ ಲೈಟಿಂಗ್ ಅನ್ನ ನೋಡಬಹುದು ನಾವು. ಹಾಗೆ ಇಲ್ಲಿಂದ ನಾವು ಕಾರ್ತಿಕಣ್ಣನವರ ಕಾರ್ತಿಕೇಯ ಟೂರಿಸ್ಟ್ ಹತ್ಕೊಂಡು ಚಿಕ್ಕಮಂಗ್ಳೂರ್ ಕಡೆ ಹೋದ್ವಿ. ಮುಂದಿನ ವಿಡಿಯೋಗೋಸ್ಕರ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.